ಟಿಆರ್ ಕನ್ನಡ ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರದ ಚರ್ಚೆಯಲ್ಲಿ ಒಂದು ವಿಶೇಷ ಒಂದು ವಿಷಯವನ್ನು ತರ್ತಾ ಇದೀವಿ. ಏನಂತಂದ್ರೆ ಅದು ವಿಜಯಪುರ ಅಂತ ಕರಿತೀವಿ. ಬಿಜಾಪುರದ ಮೆಡಿಕಲ್ ಕಾಲೇಜ್ ಸ್ಥಾಪನೆಗೆ ಸರ್ಕಾರ ಕೊನೆಗೂ ತನ್ನ ಹಠವನ್ನ ಬಿಟ್ಟಿದೆ. ಮತ್ತು ಅಂದ್ರೆ ಸರ್ಕಾರಿ ಕಾಲೇಜು ಅದು ಖಾಸಗಿ ಕಾಲೇಜು ಅಂದ್ರೆ PPP, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಈ ಒಂದು ಮಾದರಿಯಲ್ಲಿ ಅಲ್ಲಿ ಕಾಲೇಜನ್ನು ಸ್ಥಾಪನೆ ಮಾಡಬೇಕು, ಒಂದು ವೈದ್ಯಕೀಯ ಕಾಲೇಜಿನ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಹೇಳಿ ಸರ್ಕಾರ ಯೋಚಿಸಿತ್ತು. ಮತ್ತು ಸ್ವತಃ ಅಲ್ಲಿಯ ಉಸ್ತುವಾರಿ ಸಚಿವರಾದಂತಹ MB ಪಾಟೀಲ್ ಅವರು ಇದಕ್ಕೆ ಬಹಳ ಒತ್ತಾಸೆನ ಕೊಟ್ಟಿದ್ರು. ಅವರು ಸಚಿವರಷ್ಟೇ ಅಲ್ಲ, ಈಗ ಅವರು ಒಬ್ರು ಶಿಕ್ಷಣೋದ್ಯಮಿ ಆಗಿದ್ದಾರೆ. ಸೊ ಇವೆಲ್ಲ ಕುರಿತಂತೆ ಒಂದು ಬಹಳ ದೊಡ್ಡ ಹೋರಾಟ ನಡೀತು. 27 ಜನರ ಮೇಲೆ FIR ಕೂಡ ಆಗಿತ್ತು. ಸಾಕಷ್ಟು ಜನರ ಬಂಧನ ಕೂಡ ಆಗಿದೆ. ಇಂತಹ ಸಂದರ್ಭದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ನಾವು ಸರ್ಕಾರಿ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ನಾವು ಒಪ್ಪಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕುರಿತಂತೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಹೋರಾಟಗಾರರಂತಹ ಸುರೇಶ್ ಅವರು ನಮ್ಮ ಜೊತೆ ಮಾತನಾಡ್ತಾರೆ ನೇರವಾಗಿ. ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೇಳಿ ಸರ್. ಈಗ ನಾನು ಆಗ್ಲೇ ತಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈ ಹೋರಾಟ ಈಗ ನಿನ್ನೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ನಿಜವಾಗ್ಲೂ ಇದ್ರ ನ್ಯಾಯ ಸಿಗುತ್ತಾ? ಕಾಲೇಜ್ ಸ್ಥಾಪನೆ ಆಗುತ್ತಾ? ತಮಗೆ ಏನನ್ಸುತ್ತೆ? ನಂಬಿಕೆ ಇಟ್ಟಿದ್ದೀವಿ ಸರ್, ಆಗ್ಲೇಬೇಕು ಅಂತ ಹೇಳಿ ನಂಬಿಕೆ ಇಟ್ಟಿದ್ದೀವಿ. ಖಂಡಿತ ಆಗುತ್ತೆ ಅಂತ ಹೇಳಿ ಹೋರಾಟ ದೊಡ್ಡ ರೂಪದಲ್ಲಿ ಪಡ್ಕೊಂಡ್ಬಿಟ್ಟಿದೆ. ಒಂದು ದೊಡ್ಡ ಸ್ವರೂಪ ಪಡ್ಕೊಂಡಿದೆ. ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದವರೆಗೂ ವಿಸ್ತೀರ್ಣ ಆಗಿದೆ. ಹಾಗಾಗ್ಬಿಟ್ಟು ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಿಮ್ಮ ಬೇಡಿಕೆ ಅಂದ್ರೆ ನೀವು ಸರ್ಕಾರಿ ಕಾಲೇಜು ಸ್ಥಾಪನೆ ಆಗ್ಬೇಕು, PPP ಮಾಡಲ್ ಬೇಡ ಅಂತ ಹೇಳ್ತಾ ಇದ್ದೀರಾ. ಸೊ ಇದು ಸರ್ಕಾರಕ್ಕೆ ಯಾಕೆ PPP ಮಾಡೆಲ್ಗೆ ಹೋಗಿತ್ತು? ಸರ್ಕಾರಿ ಕಾಲೇಜ್ ಯಾಕೆ ಬೇಡವಾಗಿತ್ತು? ಇದು ಬಿಜಾಪುರ ಜಿಲ್ಲೆ ಅಂತ ಅಷ್ಟೇ ಅಲ್ಲ ಸರ್, ಸುಮಾರು 11 PPP ಕಾಲೇಜುಗಳು ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಮಾಡ್ತಾ ಇರ್ಬೇಕಾದ್ರೆ ನಾವು ಅದರಲ್ಲಿ ಬಿಜಾಪುರ ಅಂತ ಹೇಳ್ಬಿಟ್ಟು ವೈದ್ಯಕೀಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಘೋಷಣೆ ಮಾಡಿದ್ರು. ಎಲ್ಲಿ ಅಧಿವೇಶನದಲ್ಲೇ ಚರ್ಚೆ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರಿ, ಇಲ್ಲ ನಾವು PPP ಬಿಜಾಪುರಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಅದಕ್ಕೆ ನಮ್ಮ ನಗರ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಇಲ್ಲ ನಂದು ಕೂಡ 500 ಕೋಟಿ ರೂಪಾಯಿ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಲ್ಲೆ ಅಂತೇಳಿ ಆ ಟೈಮಲ್ಲೇ ಘೋಷಣೆ ಮಾಡಿದ್ರು ಅವರು. ಆ ಟೈಮಲ್ಲೇ ನಮ್ಗೆ ಅನ್ನಿಸ್ತು, ಯಾಕೆ ಬಿಸ್ನೆಸ್ ಮಾಡಕ್ ಕೊಡ್ಬೇಕಾ, ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಏಕೆ ಬೇಡ ಅಂತ ಹೇಳ್ಬಿಟ್ಟು ಅದು ಪ್ರಶ್ನಾರ್ಥಕವಾಗಿ ಇಟ್ಕೊಂಡು ಸುಮಾರು ಸಂಘಟನೆಗಳು, ಒಂದು 250ಕ್ಕೂ ಹೆಚ್ಚು ಸಂಘಟನೆಗಳು ಸೇರ್ಕೊಂಡ್ಬಿಟ್ಟು ಎಲ್ಲ ಕನ್ನಡ ಪರ, ದಲಿತ ಪರ, ಅನಂತರ ರೈತ ಪರ, ಹಾಗೆ ಕೆಲವು ಸಂಘ ಸಂಸ್ಥೆಗಳು, ಆನಂತರ NGOs, ಹಾಗೆ ಸುಮಾರು ಜನರು ಸೇರ್ಕೊಂಬ ವಿದ್ಯಾರ್ಥಿ ಸಂಘಟನೆಗಳು, ಅನಂತರ ಎಲ್ಲ ಪಕ್ಷಗಳು, ಅದರಲ್ಲಿ ಪಕ್ಷಗಳು ಕೂಡ ಇದಾವೆ ನೋಡಿ. JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆಮ್ ಆದ್ಮಿ ಇರ್ಬೋದು, ಆಮೇಲೆ CPI, CPM, ಸುಮಾರು ಪಕ್ಷಗಳು, ಎಷ್ಟು ಪಕ್ಷಗಳು ಅಷ್ಟು ಪಕ್ಷಗಳು ಸೇರ್ಕೊಂಡ್ಬಿಟ್ಟು ಇದೊಂದು ಸಮಿತಿ ರಚನೆ ಆಯ್ತು ಸರ್. ಈ ಸಮಿತಿಯಿಂದ ಒಕ್ಕೂರಲಿಂದ ಒಂದು ನಾವು ಮನವಿ ಕೊಟ್ಟುಕೊಂಡಿದ್ವಿ. ಬಾಗಿನಾರ್ಪಣಿ ನಮ್ಮ ಆಲ್ಮಟ್ಟಿ ಇದಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ಅಂತ ಹೇಳಿ ಮಾಡ್ಕೊಂಡಿದ್ವಿ ಸರ್. ನಿಮ್ಮ ಹೆಸರೇ ಹೇಳಿದಾಗ್ಲೇ ನಂಗೆ ಬಹಳ ದುಃಖ ಆಯ್ತು. ಅಂದ್ರೆ ನಮ್ಮ ದೇಶದಲ್ಲಿ ಶಿಕ್ಷಣ ಜನರಿಗೆ, ಬಡ ಜನರಿಗೆ, ಮಧ್ಯಮ ವರ್ಗ ಸಿಗಬೇಕು ಅಂತ ಹೇಳಿ ಎಲ್ಲ ಹೋರಾಟ ಮಾಡ್ತಕ್ಕ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಕಾಲೇಜ್ ಸ್ಥಾಪನೆ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ಬೇಕನ್ನೋ ಸ್ಥಿತಿ ನಮ್ಮ ದೇಶಕ್ಕೆ ಬಂದಿದ್ಯಾ ಅಂತ? ಖಂಡಿತ ಸರ್, ಖಂಡಿತ ಸರ್. ಅದನ್ನು ಕೂಡ ಹೇಳಿ ಸರ್. ಹೇಳಿ ಮತ್ತೆ ಮುಂದೆ ಸ್ಥಾಪನೆ ಆಯ್ತು ಸಮಿತಿ, ಮುಂದಕ್ಕೆ ಸ್ಥಾಪನೆ ಆಗ್ಬಿಟ್ಟು ಕೊನೆಗೆ ನಾವು ಅನ್ಕೊಂಡಿದ್ದಾಗೆ ನಮ್ಮ ಮುಖ್ಯಮಂತ್ರಿಗಳು ಆಲ್ಮಟ್ಟಿ ಡ್ಯಾಮ್ಗೆ ಬಾಗಿನ ಅರ್ಪಣೆಗೆ ಬಂದಾಗ ನಾವು ಒಂದು ಮನವಿ ಮಾಡ್ಕೊಂಡ್ವಿ, ಸರ್ ನಮಗೆ PPP ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಾಗ ಅದನ್ನು ಯಾಕೋ ಮುಖ್ಯಮಂತ್ರಿಗಳು ಸ್ಪಂದಿಸ್ಲಿಲ್ಲ ಅನ್ಕೊಳ್ತೀವಿ. ಅದಕ್ಕೆ ಸ್ಪಂದಿಸದೇ ಇದ್ದಾಗ ಅನಂತರ ನಮ್ಮ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ರೆ, ಹೋಗ್ರಪ್ಪ ಅದು PPPನ ಆಗೋದು ಅಂತ ಹೇಳಿ ಕಳಿಸ್ಬಿಟ್ರು. ಆಮೇಲೆ ಹುಟ್ಟಾಕಿರೋದೇ ಈ ಹೋರಾಟ. ಏನಕಂದ್ರೆ ನಮಗೆ ಈ ರೀತಿ ನೆಗ್ಲಿಜೆನ್ಸ್ ಆಗಿ ಮಾಡ್ತಿರ್ಬೇಕಾದ್ರೆ ನಾವು ಹೋರಾಟವನ್ನು ಹುಟ್ಟಾಕ್ಬಾರ್ದು ಅಂತೇಳಿ ಅದಾದ್ಮೇಲೆ ಸಡನ್ ಆಗಿ ನಾವು ಹೋರಾಟವನ್ನು ಆರಂಭ ಮಾಡಿದ್ವಿ ಸರ್. ಸೆಪ್ಟೆಂಬರ್ 18ರಿಂದ ಆರಂಭ ಆದಂತ ಹೋರಾಟ ಇವತ್ತಿಗೂ ನಿರಂತರ ಇದೆ ಅನ್ಕೊಳ್ತಾ ಇದೀನಿ. ಏನಕಂದ್ರೆ ಇನ್ನು ಜೈಲಲ್ಲಿ ಇರ್ಬೇಕಾದ್ರೆ ಅದು ಕೂಡ ಒಂದು ಹೋರಾಟನೇ. ಸುಮಾರು 21 ಜನರು ಮನೆಗಳನ್ನು ಬಿಟ್ಟು ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದಾರೆ. ಅಂದ್ರೆ
ಅಬ್ಸ್ಕ್ಯಾಂಡಿಂಗ್ ಇದ್ದಾರೆ. ಅಬ್ಸ್ಟ್ಯಾಂಡಿಂಗ್ ಅಂದ್ರೆ ಎಲ್ಲಿ ಅರೆಸ್ಟ್ ಹೌದು. ಬೇಲ್ ಸಿಕ್ಕಿದ್ಯಾ ಅವ್ರಿಗೆ? ಇಲ್ಲ ಸರ್, ಸಿಗ್ಲಿಲ್ಲ ಇನ್ನು ಇವ್ರು ರೆಗ್ಯುಲರ್ ಬೇಲೆ ಆಗಿಲ್ಲ. 6 ಜನರು ಜೈಲಲ್ಲಿ ಇರೋರ್ದೆ. ಅವ್ರದ್ದು ಆಗಿದ್ದಾಗ ನಾವು ಇವ್ರನ್ನು ಕೂಡ ಈಗ ಬೇಲಲ್ಲಿ ಹಾಕಿದೀವಿ. ಆಂಟಿಸಿಪೇಟರಿ ಅವ್ರದ್ದು ಕೂಡ 21 ಜನರದ್ದು ಹಾಕೊಂಡಿದೀವಿ. ಈ ರೆಗ್ಯುಲರ್ ಬೇಲ್ ಫಸ್ಟಿಗೆ ಆಗ್ಬಿಟ್ಟು ಆಮೇಲೆ ಆಂಟಿಸಿಪೇಟರಿ ಬೇಲ್ ಆಗುತ್ತೆ ಅಂತ ಹೇಳಿ ವಕೀಲರು ಹೇಳ್ತಾ ಇರೋದ್ರಿಂದ ಅದು ನಂಬಿದೀವಿ. ಆಮೇಲೆ ಒಂದೇನಂದ್ರೆ ನಮ್ಗೆ ಸಾಥ್ ನೀಡ್ತಾ ಇರೋದು ನಮ್ಮ ಬಾರ್ ಅಸೋಸಿಯೇಷನ್, ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನ್ ಕೂಡ ನಮ್ಗೆ ಸಾಥ್ ಕೊಡ್ತಾ ಇದೆ. ಬಹಳ ಒಳ್ಳೆ ಕೆಲಸ. ಅಷ್ಟು ವಕೀಲರು ಎಲ್ಲರೂ ಸೇರ್ಕೊಂಡ್ಬಿಟ್ಟೆ ಅದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಸುಮಾರು 15ರಿಂದ 20 ವಕೀಲರು ಅಲ್ಲೇ ಫೈಟ್ ಮಾಡ್ತಾ ಇರೋದು, ಲೀಗಲ್ ಫೈಟ್ ಮಾಡ್ತಾ ಇರೋದು. ಇದು ಬಹಳ ಇಂಪಾರ್ಟೆಂಟ್ ಇದೆ ಸರ್. ಅಂದ್ರೆ ನಮ್ಮ ಜಿಲ್ಲೆಗೆ ಆಗ್ತಾ ಇರೋದು ಅನ್ಯಾಯವನ್ನು ಎಲ್ಲರ ಗಮನಕ್ಕೆ ಬಂತು. ನಮ್ಮನ್ನೇ ರಾಜಕೀಕರಣಕ್ಕೆ ಎಳೆಯಕ್ಕೆ ಪ್ರಯತ್ನ ಮಾಡಿದ್ರು. ಒಬ್ಬ ಸಚಿವರ ವಿರುದ್ಧ ಇನ್ನೊಬ್ರು ಸಚಿವರು ಕುತಂತ್ರವನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ಬಿಟ್ಟು ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ MB ಪಾಟೀಲ್ ಸಾಹೇಬರು ನಮಗೆ ಹೇಳ್ತಾ ಇದ್ರು, ಇಲ್ಲ ನಿಮಗೆ ಇನ್ನೊಬ್ರು ಸಚಿವರಾಗಿರುವಂತ ಸಕ್ಕರೆ ಸಚಿವರಾಗಿರುವಂತ ಶಿವಾನಂದ್ ಪಾಟೀಲ್ ಸಾಹೇಬರು ನಿಮ್ಮನ್ನು ಹೋರಾಟಕ್ಕೆ ಕೂಡಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅವರು ಕುಮ್ಮಕ್ಕಿನಿಂದ ನೀವು ಕುತ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಆರೋಪ. ಅದು ನಾವು ಅಲ್ಲಿಗಳಿದ್ದೀವಿ. ಸಚಿವರು ಕೂಡ ಶಿವಾನಂದ್ ಪಾಟೀಲ್ ಸಾಹೇಬರು ಸಚಿವರು ಕೂಡ ಹೇಳಿದ್ದಾರೆ, ನೀವು ಸಾಬೀತುಪಡಿಸಿದ್ರೆ ಖಂಡಿತವಾಗಿ ನಾನು ರಾಜೀನಾಮೆ ಕೊಡಬಲ್ಲೆ ಅಂತ ಹೇಳಿ ಕೂಡ ಅದನ್ನು ಮೊನ್ನೆ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಇದು ಯಾವುದು ಕೂಡ ನಮ್ಮ ರಾಜಕೀಯಕ್ಕೂ ನಮಗೆ ಯಾವುದೇ ಸಂಬಂಧಗಳು ಇಲ್ಲ ಸರ್. ಆದ್ರೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಆಗಿದೆ, ಯಶಸ್ವಿ ಆಗಿದೀವಿ ಅಂತ ಹೇಳಿ ಒಂದ್ ಕಡೆಗೆ ಹೇಳ್ತಾ ಇದೀವಿ. ಒಂದ್ ಕಡೆಗೆ ಸರ್ಕಾರ ಒಂದ್ ಕಡೆಗೆ ಹೇಳ್ತಾ ಇದೆ, ಇಲ್ಲ ನಮ್ಮ ಹತ್ರ ಕಾಸಿಲ್ಲ ದುಡ್ಡಿಲ್ಲ ಅಂತ ಹೇಳಿ ಒಂದ್ ಕಡೆಗೆ ಹೇಳ್ತಾರೆ. ನಾವ್ ಹೇಳ್ತಾ ಇದೀವಿ ನಿಧಾನವಾಗಿ ಮಾಡಿ ಸರ್, ತೊಂದರೆ ಏನೇನ, ಆದ್ರೆ ಸರ್ಕಾರದ್ದೇ ಆಗ್ಲಿ ಅಂತ ನಮ್ಮ ಬೇಡಿಕೆ ಇದೆ ಸರ್. ಇಷ್ಟು ನಡೆದಿರುವಂತದ್ದು ಈಗ ವಾಸ್ತವಾಂಶ. ಮುಂಬರುವ ದಿನಗಳಲ್ಲಿ ಹೋರಾಟ ನಿರಂತರ ಇರುತ್ತೆ, ಹೋರಾಟ ನಿಲ್ಲಲ್ಲ ಸರ್. ಇದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕಾದ್ಯಂತ, ಇದು ದೇಶ ಮಟ್ಟದಲ್ಲಿ ದೆಹಲಿಯಲ್ಲಿ ಕೂಡ ಇದು ಪ್ರಚಾರ ಪಡ್ಕೊಂಡಿದೆ. ದೆಹಲಿಯಿಂದನೂ ಸುಮಾರು ಜನರು ಇಲ್ಲಿ ಬಂದ್ಬಿಟ್ಟು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದನೂ ಬಂದ್ಬಿಟ್ಟು ಸುಮಾರು ಸಂಘಟನೆಗಳು ಬಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಈ ರೀತಿ ಆಗಿದೆ ಸರ್. ಈಗ ಒಂದು ನೋಡಿ ಸರ್, ಹೇಳಿ ಸರ್. ಈಗ ನೋಡಿ, ನೀವು ಒಂದ್ ಕಡೆ ಸರ್ಕಾರಿ ಕಾಲೇಜ್ ಬರಬೇಕು ಅಂತ ಹೇಳಿ ನೀವು ಹೋರಾಟ ಮಾಡ್ತೀರಾ. ಇನ್ನು ಕೆಲವು ಕಡೆ ಈ ಕಡೆ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತ ಜನರ ಕೃಷಿ ಭೂಮಿನ, ಫಲವತ್ತಾದ ಕೃಷಿ ಭೂಮಿನ ಸರ್ಕಾರ ಕಿತ್ಕೊಳ್ತಾ ಇದೆ. ಅಲ್ಲೂ ಕೂಡ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಮಾತ್ರ ತನಗೂ ಈ ಹೋರಾಟಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಬದುಕ್ತಾ ಇದೆ, ಜೀವಿಸ್ತಾ ಇದೆ. ಮತ್ತು ಎಲ್ಲರಿಗೂ ಹೇಳ್ತಕ್ಕಂಥದ್ದು ನಾವು ಜನರಿಗೋಸ್ಕರ ನಾವಿದೀವಿ ಅಂತೇಳಿ. ಆದ್ರೆ ಇದು ಕೇವಲ ಹಣವಂತರಿಗೋಸ್ಕರ ಈ ಒಂದು ಮಾಡುತ್ತಾ ಕೊನೆಗೆ ಬಡವರು, ಮಧ್ಯಮ ವರ್ಗದವರು, ಇವ್ರು ಯಾರಿಗೂ ಜಮೀನು ಇರಬಾರ್ದು, ಶಿಕ್ಷಣ ಇರಬಾರ್ದು, ಏನು ಇರಬಾರ್ದು, ಇವರು ಗುಲಾಮ್ ರೀತಿ ಬದುಕುವ ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಈ ಸರ್ಕಾರಗಳು ಮನಸ್ಸು ಮಾಡಿದೆಯಾ? ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ, ಈ ಉಪಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿ ಹೆಸರು ಹೇಳಿದ್ರಿ. ಯಾಕಂದ್ರೆ ಈ ಭೂ ಸ್ವಾಧೀನದ ಹಿಂದೆ ಬಿದ್ದಿದ್ದಾರೆ, ಭೂ ಸ್ವಾಧೀನಕ್ಕೆ DK ಶಿವಕುಮಾರ್. ಈಗ ನೀವು MB ಪಾಟೀಲ್ರಲ್ಲಿ ಸಚಿವರ ಮೇಲೆ ನಡುವೆನೆ ಒಡಕನ್ ತರ್ತಾರೆ, ಎತ್ತು ಕಟ್ತಾರೆ ಪ್ರಜೆಗಳನ್ನ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಂತಿದ್ದಾರೆ ಅಂತ ಹೇಳಿ. ಖಂಡಿತ ಸರ್, ಅದನ್ನೇ ನಾವೀಗ ವಿರೋಧಿಸ್ತಾ ಇದ್ದೀವಿ. ಇವ್ರು ಮಾಡೋ ಈ ಎಲ್ಲ ಕುತಂತ್ರಗಳಿಗೆ ನಾವು ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ರೆಡಿ ಆಗಿದೆ ಸರ್. ನಾವು ಒಂದು ಸ್ಲೋಗನ್ ಕೂಡ ಕೊಟ್ಟಿದ್ದೀವಿ ಅಲ್ಲಿ. ಏನಪ್ಪ ಅಂದ್ರೆ, ಪ್ರಾಣ ಬೇಕಾದ್ರೆ ಬಿಟ್ಟೆವು, ಆದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡೆವು ಅಂತ ಹೇಳಿ ಒಂದು ನಮ್ಮ ಸ್ಲೋಗನ್ ಕೂಡ ಇದೆ ಸರ್. ಈಗಾಗಲೇ ಆ ಸ್ಲೋಗನ್ ನಮ್ದು ಕಂಟಿನ್ಯೂ ಇದೆ. ಯಾವುದೇ ಕಾರಣಕ್ಕೆ ಮಣಿಯುವ ಯಾವುದೇ ಪ್ರಯತ್ನಗಳು ಆಗಲ್ಲ ಇಲ್ಲಿ. 100% ನಾವು ಹೇಳ್ತಾ ಇದೀವಿ. ಎಲ್ರು ಪ್ರಾಣ ಹೋದ್ರು ಪರವಾಗಿಲ್ಲ, ಎಲ್ರಿಗೂ ಶೂಟ್ಔಟ್ ಮಾಡಿದ್ರು ಪರವಾಗಿಲ್ಲ, ಗೋಲಿಬಾರ್ ಆದ್ರೂ ಪರವಾಗಿಲ್ಲ, ಆದ್ರೆ ಕಾಲೇಜ್ ಬಿಡಲ್ಲ ಅಂತ ಹೇಳಿ ಬಿಟ್ಟಿದೀವಿ. ಬಿಡಲ್ಲ ಸರ್, ಯಾವುದೇ ಕಾರಣಕ್ಕೆ ಬಿಡಲ್ಲ. ಅಂದ್ರೆ ಈಗ ಜನಕ್ಕೆ ಅರ್ಥ ಆಗ್ಬೇಕು. ಯಾಕೆಂದ್ರೆ PPP ಕಾಲೇಜ್ ಬಂದ್ರೆ ಏನಾಗುತ್ತೆ, ಸರ್ಕಾರಿ ಕಾಲೇಜ್ ಬಂದ್ರೆ ಏನಾಗುತ್ತೆ? ಹೌದು, PPP ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ ನಮ್ಮದು ಹೇಳ್ತಾ ಇದ್ದೀನಿ, ಬಿಜಾಪುರದ ಹೆಂಗಂದ್ರೆ 3 ಸಾರಿ ನಮ್ಮ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿರುವಂತ ಏಕೈಕ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಇದೆ ನಮ್ಮ ಹತ್ರ ಬಿಜಾಪುರದಲ್ಲಿ. 3 ರಾಷ್ಟ್ರ ಪ್ರಶಸ್ತಿ ಸರ್, ಸುಮ್ನೆಲ್ಲ ಹೇಳ್ತಾ ಇರೋದು ನಾನು. 3 ರಾಷ್ಟ್ರ ಪ್ರಶಸ್ತಿ ನೋಡಿ, ಎಂತ ಅದ್ಭುತವಾದ ಸಾಧನೆ ಇದು. ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಇದೆ ನಮ್ದು. ಅದರಲ್ಲಿ 1500 ಪೇಷಂಟ್ ಅಡ್ಮಿಟ್ ಇರ್ತಾರೆ ಎವ್ರಿ ಡೇ. 1500 ಪೇಷಂಟ್ ಅಡ್ಮಿಟ್ ಇರ್ತಾರೆ, ಒಳ ರೋಗಿಗಳು ಇರ್ತಾರೆ. 2000 ಪೇಷಂಟ್ OPD ಬರ್ತಾರೆ. ಆಮೇಲೆ ಟ್ರಾಮಾ ಸೆಂಟರ್ ಇದೆ, CT ಸ್ಕ್ಯಾನ್ ಇದೆ, ಆಮೇಲೆ ನಮ್ಮ ಡಯಾಲಿಸಿಸ್ ಸೆಂಟರ್ ಇದೆ, ಆಮೇಲೆ 1000 ಬೆಡೆಡ್ ಹಾಸ್ಪಿಟಲ್ ಇದೆ, ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಇದೆ, ಆಮೇಲೆ ನರ್ಸಿಂಗ್ ಕೋರ್ಸ್ ಇದೆ, ಆಮೇಲೆ
BSc ನರ್ಸಿಂಗ್ ಕೋರ್ಸ್ ಇದೆ. ಅದಾದ್ಮೇಲೆ ಇಷ್ಟರಲ್ಲೇ PG ಬರ್ತಾ ಇದೆ. ಆಮೇಲೆ 153 ಎಕರೆ ಜಮೀನು ಇರುವಂತ ಸರ್ ಇದು. 153 ಎಕರೆ 153 ಎಕರೆ ಜಮೀನು ಇರುವಂತ ಈ ಕ್ಯಾಂಪಸ್ಸು. ಈ ಕ್ಯಾಂಪಸ್ ಇವತ್ತು PPP ಮಾಡ್ಕೊಂಡ್ಬಿಟ್ಟು ಟೋಟಲಿ ಆಸ್ಪತ್ರೆನೂ ಅವರು ಅಡಿಯಲ್ಲಿ ತಗೊಂಡ್ಬಿಟ್ಟು, ಅಂದ್ರೆ ಒಳ್ಳೆ ಉತ್ತಮ ವಾತಾವರಣದಲ್ಲಿರುವಂತ ಆಸ್ಪತ್ರೆ ಜೊತೆಗೆ ಒಳ್ಳೆ ಲ್ಯಾಂಡ್ ಅನ್ನು ಕೂಡ ಎತ್ತಾಕುವಂತ ಪ್ರಸಂಗ ಇಲ್ಲಿ ನಡೀತಾ ಇತ್ತು ಅಂತೇಳಿ ನಮ್ಮ ಜಿಲ್ಲೆದ ಹೇಳಬಲ್ಲೆ ಸರ್. ಇನ್ನುಳಿದ ಜಿಲ್ಲೆಗಳದ್ದು ನಮ್ಗೆ ಇನ್ನೂವರೆಗೆ ಸ್ಟಡಿ ಮಾಡಿಲ್ಲ ನಾವು. ಇಲ್ಲೇ ಪಕ್ಕದಲ್ಲಿ ನೇರವಾಗಿ ಕಾಣಿಸ್ತದೆ ಸರ್. ಒಂದು ಲ್ಯಾಂಡ್ ಡೀಲ್ ಆಗುತ್ತೆ, ಇನ್ನೊಂದು ಇಡೀ ಜಿಲ್ಲೆಯ ಇಡೀ ಬಿಜಾಪುರದ ಅಷ್ಟು ಜನ ಏನು ಆರೋಗ್ಯಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಒಬ್ಬರ ಹಾಸ್ಪಿಟ್ಲ್ ನಡೆಸೋರ್ ಜೇಬ್ ತುಂಬುತ್ತೆ. ಹಾಗಂತ ನಾವು ಬ್ಲೇಮ್ ಮಾಡಲ್ಲ ಸರ್. ಏನಂತಂದ್ರೆ ಯಾರೋ ಒಂದು ಲ್ಯಾಂಡ್ ಮಾಫಿಯಾನೋ ಅಥವಾ ಜಮೀನು ಎತ್ತಾಕ್ತಾರ ಅಂತೇಳಿ ನಮ್ಮ ಉದ್ದೇಶ ಅದಲ್ಲ ಸರ್. ಒಟ್ಟಾರೆ ನಮ್ಗೆ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ 90% ಜನರು ಬಡವರಿದ್ದೀವಿ ಸರ್. ಬಡವರಿದ್ದೇವೆ, ಕೂಲಿ ಕಾರ್ಮಿಕರಿದ್ದೇವೆ, ಅದರಲ್ಲಿ ವಲಸಿಗರಿದ್ದೇವೆ. ಗೊತ್ತಾಗಬೇಕು ಸರ್. ವಲಸಿಗರಂದ್ರೆ ಈ ಬಿಜಾಪುರ ಬಿಟ್ಬಿಟ್ಟು 6 ತಿಂಗಳಿಂದ 8 ತಿಂಗಳು ನೋಡಿ ಸರ್, ಇಟ್ಟಂಗಿ ಬಟ್ಟಿಗೆ ಹೋಗ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಆಮೇಲೆ ಕಬ್ಬಿನ ಕಟಾವಿಗೆ ಹೋಗ್ತಾರೆ, ಆಮೇಲೆ ಗೋವಾಕ್ ದುಡಿಯಲಿಕ್ಕೆ ಹೋಗ್ತಾರೆ, ಆಮೇಲೆ ಚಿಕ್ಕಮಂಗ್ಳೂರ್ ಹೋಗ್ತಾರೆ, ಚಿಕ್ಕಮಂಗ್ಳೂರ್ ಕಾಫಿ ಎಸ್ಟೇಟಿಗೆ ಬರ್ತಾರೆ, ಆಮೇಲೆ ಬೆಂಗಳೂರು ಬರ್ತಾರೆ, ಮೈಸೂರಿಗೆ ಬರ್ತಾರೆ, ಮಂಗಳೂರಿಗೆ ಹೋಗ್ತಾರೆ. ಈ ರೀತಿ ಎಲ್ಲವೂ ಕಡೆಗೆ ನಮ್ಮ ಬಿಜಾಪುರ ಜಿಲ್ಲೆಯ ಜನರು ಎಲ್ಲಂತೀರ ಅಲ್ಲೇ ಇದ್ದೇ ಇರ್ತವ್ರೆ. ಲಾಸ್ಟ್ ಟೈಮ್ ತಮ್ಗೆ ಗೊತ್ತಿದೆ, ಬೆಂಗಳೂರಲ್ಲಿ ಯಾವ್ದೋ ಒಂದು ಬಿಲ್ಡಿಂಗ್ ಇನ್ಸಿಡೆಂಟ್ ಅಲ್ಲಿ ನಮ್ಮ ಗುಲ್ಬರ್ಗ ಹತ್ರ ಬಿಜಾಪುರದವರು ಅಲ್ಲಿ ತೀರ್ಕೊಂಡಿದ್ದು ಸರ್, ಬಿಲ್ಡಿಂಗ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು. ಈ ರೀತಿ ಘಟನೆಗಳು ಆಗ್ತಾ ಇರೋದು ಇಲ್ಲಿದ್ದ ವಲಸಿಗರು ನಾವೆಲ್ಲರೂ. 6 ತಿಂಗಳು ಎಲ್ಲ ಮನೆಗಳನ್ನು ಮನೆ ಮಠಗಳ ಅಷ್ಟು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಪಾಪ ಏನು ಮುದುಕಿಯರು ಅಂತ ಹೇಳ್ತೀವೋ ಅವ್ರನ್ನ ಅಷ್ಟೇ ಬಿಟ್ಬಿಟ್ಟು ಹೋಗ್ಬಿಡ್ತೀರಿ ಸರ್. ಅವರು ಕರುಣಾಜನಕ ಚಿಂತನೆ, ಆಮೇಲೆ ಅವ್ರು ನೋಡೋರು ಇರಲ್ಲ, ಆಮೇಲೆ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಕುಂಠಿತವಾಗ್ತಾ ಇದೆ, ಅವ್ರ ಜೊತೆಗೆ ಮಕ್ಕಳನ್ನ ತಗೊಂಡೋಗ್ಬಿಡ್ತಾರೆ, ಶಿಕ್ಷಣ ಇರಲ್ಲ ಸರ್ ಅವ್ರಿಗೆ. ಈ ರೀತಿ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಇವತ್ತು ನಾವು ಅನುಭವಿಸ್ತಾ ಇದೀವಿ. ಆದ್ರೆ ಒಂದು ಮೆಚ್ಚಬೇಕಾಗಿರೋದು ನಮ್ಮ ಉಸ್ತುವಾರಿ ಸಚಿವರಾಗಿರುವಂತ MB ಪಾಟೀಲ್ ಸಾಹೇಬ್ರು. ಬಹುಶಃ ಅವರು ಜಲಸಂಪನ್ಮೂಲ ಸಚಿವರಾದಾಗ ನಮಗೆ ನೀರಾವರಿ ಭಾಗವನ್ನು ಕಂಡಿದ್ದೇವೆ. ಸ್ವಲ್ಪ ಪ್ರಮಾಣದಲ್ಲಿ ಒಂದು ನಮ್ಮ ಜಿಲ್ಲೆಗೆ 25% ಅಷ್ಟು ನಮಗೆ ನೀರಾವರಿಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಇವತ್ತು ಹೊಗಳ್ತಾ ಇದೀವಿ, ಒಳ್ಳೆ ಕೆಲಸ ಮಾಡಿರೋದಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದೀವಿ. ಒಂದ್ ಕಡೆಗೆ ಜನಕ್ಕಾಗಿ ನೀರಾವರಿ ಮಾಡಿಕೊಟ್ರು, ನೀರ್ ಮಾಡಿಕೊಟ್ಟಿದ್ದಾರೆ ಸರ್. 101 ಕೆರೆಗಳನ್ನು 108 ಕೆರೆಗಳನ್ನು ತುಂಬಿಸಿದ್ದಾರೆ, ನೀರಾವರಿ ಆಗಿದೆ. ಇವತ್ತು ಜನರು ಸಮೃದ್ಧವಾಗಿದ್ದಾರೆ. 25% ಜನರು, ಜಿಲ್ಲೆ 25% ಜನರು. ಅದರ ಜೊತೆಗೆ ಇನ್ನೂ ಹಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ಕೋಟಿ ವೃಕ್ಷ ಅಭಿಯಾನ ಅಂತ ಹೇಳ್ಬಿಟ್ಟು ಸುಮಾರು ಕೋಟ್ಯಾಂತರ ಸಸಿಗಳನ್ನು ನೆಡುವುದರ ಮೂಲಕ ಒಂದು ಹಸಿರೀಕರಣಕ್ಕೆ ನಾಂದಿ ಹಾಡಿದ್ದಾರೆ. ಆಮೇಲೆ ಈ ರೀತಿ ಹಲವು ಪ್ರಾಜೆಕ್ಟ್ಸ್ ಗಳನ್ನು ಮಾಡಿದ್ದಾರೆ ಸರ್. ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಅವ್ರನ್ನ ಯಾವುದೇ ಕಾರಣಕ್ಕೆ ತೆಗಳ್ಬೇಕನ್ನೋ ಉದ್ದೇಶ ಅಲ್ಲ, ಹೊಗಳ್ತಾ ಇದೀವಿ. ಏನಂತಂದ್ರೆ ಇವನ್ನೆಲ್ಲ ಮಾಡಿದಂತವ್ರು ಒಬ್ಬ ಅಭಿವೃದ್ಧಿ ಹರಿಕಾರ ಅಂತ ಹೆಸರು ಪಡ್ಕೊಂಡಿದ್ದಾರೆ, ಆಧುನಿಕ ಭಗೀರಥ ನಾಯಕರು ಅಂತ ಹೇಳಿ ಹೆಸರು ಪಡ್ಕೊಂಡಿದ್ದಾರೆ. ಆದ್ರೆ ಯಾಕೋ ಇದು ಮೆಡಿಕಲ್ ಕಾಲೇಜ್ ಮಾಡುವಲ್ಲಿ ಒಂದ್ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದಾರೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಸರ್. ಅವ್ರಿಗೆ ನಾವು ಮನವರಿಕೆ ಮಾಡಿದೀವಿ ಸರ್. ನಮಗ್ ನಿಯೋಗ ಕೂಡ ಕರ್ಕೊಂಡ್ ಬಂದಿದ್ರು CM ಬಲ್ಲಿ, CM ಹತ್ರ ಕರೆದುಕೊಂಡು ಬಂದಿದ್ರು. CM ಅವರು ಯಾಕೋ ನಮ್ಗಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಮತ್ತೆ ಹೋರಾಟ ನಾವು ಕಂಟಿನ್ಯೂ ಮಾಡ್ಬೇಕಾಯ್ತು. ಈ ರೀತಿ ಆಗಿರೋದಕ್ಕೆ ಮತ್ತೆ ಇಲ್ಲಿ ಬಂದಾಗ ನಿನ್ನೆ CM ಅವರು ಘೋಷಣೆ ಮಾಡಿದೆ ಸರ್, ಯಾವುದೇ ಕಾರಣಕ್ಕೆ PPP ಮಾಡಲ್ಲ, ಇನ್ಮೇಲೆ ಏನೇ ಮಾಡಿದ್ರು ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ವಿ ಸರ್. ಖುಷಿ ಪಟ್ಟಿದ್ದೀವಿ. ಮುಂಬರುವ ದಿನಗಳು ಏನು ಅಂತ ಗೊತ್ತಿಲ್ಲ, ಖುಷಿ ಪಟ್ಟಿದ್ದೀವಿ. ಇವಾಗ ಖುಷಿ ಪಟ್ಟಿದ್ದೀವಿ ಸರ್. ಓಕೆ. ಇನ್ನು ಹೋರಾಟಗಾರರ ವಿರುದ್ಧ ನಮಗೆ ಇಲ್ಲಿ ನೋಡ್ತಾ ಇದ್ದೋ, ಇಲ್ಲಿ ನಾವು ನಿನ್ನೆ ಒಂದು ಹೆಡ್ಲೈನ್ ಕೂಡ ಕೊಟ್ಟಿದ್ದೀವಿ ನಮ್ಮ ಚಾನಲ್ ಅಲ್ಲಿ. ಆ ಮುಖ ಈ ಮುಖ ಅಂದ್ರೆ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡ್ತೀವಿ ಅಂತ ಹೇಳ್ತಾರೆ, ಇಲ್ಲಿ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿ ಜೈಲಿಗೆ ಹಾಕ್ತಾರೆ. ಅಂದ್ರೆ ಇಲ್ಲಿ 2 ರೀತಿ, ಅಂದ್ರೆ ಹೋರಾಟ ಮಾಡೋದು, ಸರ್ಕಾರಿ ಕಾಲೇಜ್ ಕೇಳೋದು ಅಪರಾಧವೇ ಈ ಪ್ರಜಾಪ್ರಭುತ್ವದಲ್ಲಿ ಈ ರಾಜ್ಯದಲ್ಲಿ? ಬಹುಶಃ ಅನ್ಕೊಂಡಿದ್ದಾರೆ ಸರ್ ಅವರು. ನೀವು ಯಾರು ಕೇಳ್ತಾ ಇರೋದು ಅಂತ ಅವ್ರ ಪ್ರಶ್ನೆ ಇದೆ. ಹಾಗಾದ್ರೆ ಇದು ಪ್ರಜೆಗಳಿಂದ ಸರ್ಕಾರ ಅಲ್ವಾ? ಇದು ಪ್ರಜೆಗಳಿಗೋಸ್ಕರ ಅಲ್ವಾ ಇದು? ಅದು ಅವರೇ ಗುರ್ತು ಮಾಡ್ಕೋಬೇಕು ಸರ್. ಪ್ರಜೆಗಳಿಂದ ನಾವು ಆಯ್ಕೆ ಆಗಿದ್ದೀವಿ ಅಂತ ಹೇಳಿ ಅವ್ರು ಗುರ್ತು ಮಾಡ್ಕೋಬೇಕು ಸರ್. ನಾವು ಇಲ್ಲಿ ಕುತ್ಕೊಂಡಿರೋರು ಸುಮಾರು ಒಳ್ಳೊಳ್ಳೆ ಡಿಗ್ರಿಗಳನ್ನು ಮಾಡಿದವ್ರು ಇದಾರೆ, ಒಳ್ಳೊಳ್ಳೆ ಓದ್ಕೊಂಡಿದವ್ರು ಇದಾರೆ, ಕೆಲವರು ರಿಟೈರ್ಡ್ ಪರ್ಸನ್ ಇದಾರೆ,
ಕೆಲವೊಬ್ರು ಬೇರೆ ಬೇರೆ NGOs ಗಳಲ್ಲಿ ಕೆಲವು ಕಡೆಗೆ ಕಾಂಟ್ರಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲರೂ ಇದಾರೆ ಸರ್ ಇದ್ರಲ್ಲಿ ಸೇರ್ಕೊಂಡ್ಬಿಟ್ರು ಅವರು. ಇವ್ರೆಲ್ಲರೂ ಕುತ್ಕೊಂಡಿರೋದು, ಇವ್ರು ಯಾರು ಕೂಡ ಕಡುಬಿಟ್ರು ಅಂತ ಅಲ್ಲ ಸರ್ ಇವ್ರು ಮಾಡ್ತಾ ಇರೋದು. ಆಮೇಲೆ ಎಲ್ಲೂ ಕೂಡ ಅವರು ಬ್ಲೇಮ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಗೆ ನಗರ ಶಾಸಕರಾಗಿರುವಂತ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾ ಇದ್ರು ನಮ್ಗೆ ಒಂದ್ ಕಡೆಗೆ, ಇಲ್ಲ ಅವ್ರು ಪೇಮೆಂಟ್ ಗಿರಾಕಿಗಳು, ಅವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೂತ್ರೆ ಯಾರೇ ಹೋರಾಟ ಮಾಡೋದೊಂದು ಆರೋಪ ಬರುತ್ತೆ, ಪೇಮೆಂಟ್ ಗಿರಾಕಿಗಳು ಅಂತ. ಹೌದು ಅಂದ್ರು, ಆ ಪೇಮೆಂಟ್ ಗಿರಾಕಿಗಳು ಸಾಯಂಕಾಲ ಹೋಗ್ಬಿಟ್ಟು ಪೇಮೆಂಟ್ ಇಸ್ಕೊಂಡು ಮನೆಗೆ ಹೋಗ್ತಾರೆ ಅವರು ಅಂತ ಹೇಳ್ಬಿಟ್ಟು ಅದನ್ನ ನಾವು ಸಾಬೀತುಪಡಿಸಿ ಸ್ವಾಮಿ ಅಂತ ಹೇಳ್ತೀವಿ ನಾವು. ಅಲ್ಲ ಸರ್ಕಾರ ಒಂದ್ ನಿಮಿಷ ಈಗ ಸರ್ಕಾರಿ ಕಾಲೇಜ್ ಆದ್ರೆ ಯಾರಿಗ್ ಲಾಭ ಆಗುತ್ತೆ? ಯಾರು ಪೇಮೆಂಟ್ ಕೊಡ್ತಾರೆ ನಿಮ್ಗೆ? ಹಂಗಾದ್ರೆ ಜನಕ್ಕೆ ಲಾಭ ಆಗುತ್ತೆ, ಜನ ನಿಮ್ ಪೇಮೆಂಟ್ ಕೊಡ್ತಾ ಇದಾರಾ ಅಥವಾ ಹೇಗೆ? ಏನು ಹೇಳಿದವ್ರ ಆರೋಪ ಅವ್ರದ್ದು? ಅದು ಬಿಡಿ ಸರ್, ನಾವ್ ಕುತ್ಕೊಂಡಿದೀವಿ ಅಂದ್ರೆ ನಾವ್ ಏನಾದ್ರು ಮೆಡಿಕಲ್ ಹೋಗ್ತೀವಾ? ಹೋಗಿ ನಮ್ಮ ಮಕ್ಕಳೇನು ಮೆಡಿಕಲ್ ಹೋಗ್ತಾರ? ಜಿಲ್ಲೆ ಜನರು ನೋಡಿ, ಜಿಲ್ಲೆ ಜನರು ಇವಾಗ ಅಲ್ಲ, ಅದೊಂದು ಪೀಳಿಗೆ ಇದೆ, ಚಿಕ್ಕ ಪೀಳಿಗೆ. ಅವಾಗ ಯಾವಾಗ ಬರುತ್ತೋ ಆ ಮಕ್ಕಳು ಓದ್ತವ್ರೆ ಅಷ್ಟೇ, ಎಲ್ರ ಮಕ್ಕಳು. ಈಗ ಕುತ್ಕೊಂಡಿರೋರು ಒಬ್ರು ಓದಲ್ಲ. ಏನ್ಕಂದ್ರೆ ಇವ್ರ ಏಜ್ 65, 70, 75 ಇದಾರೆ. ನಾನ್ ಮಾತಾಡ್ತಾ ಇರೋದು 57ರವನು. 57ರವ್ರು? ನಾನ್ ಏನ್ ಸರ್ ಮೆಡಿಕಲ್ ಓದ್ತೀನಿ? ಮತ್ತೆ ಅದನ್ನ ಹೇಳಿ. ಈಗ ನೋಡಿ, ನಮ್ದು ಬೇಡಿಕೆ ಇಷ್ಟೇ, ನ್ಯಾಯಯುತವಾಗಿ ಬೇಡಿಕೆ ಏನಪ್ಪಾ ಅಂದ್ರೆ, ನೋಡಿ ನಾವು ಈಗಾಗಲೇ ಸುಮಾರು ಕಳ್ಕೊಂಡ್ಬಿಟ್ಟಿದೀವಿ ಸರ್ ಬಿಜಾಪುರ ಜಿಲ್ಲೆಗೆ. ನೋಡಿ, ಆರ್ಟಿಕಲ್ 371J ಬರ್ಬೇಕಾಗಿತ್ತು, ಕಳ್ಕೊಂಡ್ವಿ. ಬಿಜಾಪುರ ಹೊರಗೆ ಹಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಗುಲ್ಬರ್ಗ 371J ಇದೆ, ನಮ್ಮನ್ನು ಹೊರಗೆ ಬಿಟ್ರು. ಹೋಗ್ಲಿ, ನಮ್ಗೆ ಹೈಕೋರ್ಟ್ ಪೀಠ ಬರ್ಬೇಕಾಗಿತ್ತು, ಹೈಕೋರ್ಟ್ ಪೀಠ ಬಿಟ್ಟೋಯ್ತು. ನಮ್ಗೆ ಧಾರವಾಡ ಹೋಯ್ತು, ಇಲ್ಲೊಂದು ಗುಲ್ಬರ್ಗ ಹೋಯ್ತು. ಆಮೇಲೆ ಹಲವು ಯೋಜನೆಗಳು ಇಲ್ಲಿ ಬರ್ಬೇಕಾಗಿ, ಯೂನಿವರ್ಸಿಟಿಗಳು ಬರ್ಬೇಕಾಗಿತ್ತು. ಅದು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಅದು ಯಾವುದೋ ಒಂದು ಹೋರಾಟದಿಂದ ಬಂದಂತ ಯೂನಿವರ್ಸಿಟಿ ಅದು. ಅದನ್ನು ಕೂಡ ಕಬಳಿಸುವ ಪ್ರಯತ್ನ ನಡೆದಿತ್ತು. ಆಮೇಲೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇಲ್ಲಿ ಬರ್ತಾ ಇತ್ತು, ಅದು ಬಾಗಲಕೋಟೆಗೆ ಹೋಯ್ತು. ನೋಡಿ ಸರ್, ಏನಕ್ಕಂದ್ರೆ ತೋಟಗಾರಿಕೆ ಬೆಳೆಗಳು ಇರೋದು ನಮ್ಮ ಹತ್ರ ಸುಮಾರು. ನೋಡಿ, ದ್ರಾಕ್ಷಿ ಬೆಳೆ ಇದೆ, ದಾಳಿಂಬೆ ಇದೆ, ನಿಂಬೆ ಇದೆ, ವರ್ಲ್ಡ್ ಫೇಮಸ್ ಇದೆ ನಮ್ದು. ನಮ್ದು ಇಲ್ಲಿದ್ದ ಇದಕ್ಕೆ ಹೋಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ, ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ದ್ರಾಕ್ಷಿ. ಆಮೇಲೆ ನಿಂಬೆ ಎಲ್ಲ ಕಡೆಗೆ ಇರುತ್ತೆ, ನಿಮ್ಮ ಹತ್ರ ಸಿಗೋದು ನಮ್ದೇ ನಿಂಬೆ. ಇಷ್ಟೆಲ್ಲ ಇಟ್ಕೊಂಡ್ಬಿಟ್ಟು ನೋಡಿ, ತೋಟಗಾರಿಕೆ ಯೂನಿವರ್ಸಿಟಿ ಹೋಗುತ್ತೆ, ಬಾಗಲಕೋಟೆಗೆ ಹೋಗುತ್ತೆ. ಇವನ್ನೆಲ್ಲ ಬಿಟ್ಟಾಕ್ ಹೋಗಿದೀವಿ ಸರ್. ಏರ್ಪೋರ್ಟ್ಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಈಗಲೂ ಏರ್ಪೋರ್ಟ್ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ರೆ, ಅದು ಆಗಿದೆ ಬಿಡಿ, ಕೆಲಸ ಆಗಿದೆ, 99% ಆಗಿದೆ ಅಷ್ಟೇ. ಇವಾಗ ಪ್ಲೈನ್ ಓಡಬೇಕು, ಅದನ್ನು ಓಡಕ್ಕೆ ಇನ್ನೂ 6 ತಿಂಗಳನೋ 8 ತಿಂಗಳನೋ ಇನ್ನೂ 1 ವರ್ಷ ಮುಂದಾಗ್ತಾ ಇದಾರೆ. ಇದು ದುರಂತ ನಮ್ದು, ಇದು ದುರಂತ. ಬ್ರಾಡ್ಗೇಜ್ಗೋಸ್ಕರ ಸುಮಾರು ವರ್ಷಗಟ್ಲೆ ನಾವು ಹೋರಾಟ ಮಾಡಿದೀವಿ, ಸುಮಾರು ವರ್ಷ. ಏನಕ್ಕಂದ್ರೆ ಇಲ್ಲಿಂದ ಬಸ್ ಓಡಾಡ್ಬೇಕು ಬೆಂಗಳೂರಿಗೆ, ಸುಮಾರು ಬಸ್ಗಳು ಓಡಾಡಬೇಕು, ಜನ ಬಸ್ಗೆಲ್ಲ ಓಡಾಡ್ಬೇಕು, ಟ್ರೈನ್ಗೆಲ್ಲ ಓಡಾಡ್ಬಾರ್ದು ಅಂತ ಸುಮಾರು ವರ್ಷಗಳ ಕಾಲ ನಾವು ಹೋರಾಟ ಮಾಡಿದ್ವಿ ಸರ್ ಬ್ರಾಡ್ಗೇಜ್ಗೋಸ್ಕರ. ಇದು ದುರಂತ ನಮ್ದು. ಅಂದ್ರೆ ನೀವು ಏನೇ ಮಾಡಬೇಕು ಅಂದ್ರೆ ಹೋರಾಟ ಮಾಡೇ ಪಡ್ಕೊಳ್ಬೇಕು. ಖಂಡಿತ ಸರ್, ಖಂಡಿತ. ಈಗ ನೋಡಿ, ನಮ್ದು ಆಲ್ಮಟ್ಟಿ ಡ್ಯಾಮ್ ಎಂತ ಡ್ಯಾಮ್ ಗೊತ್ತಾ ಸರ್? ಈ ಐತಿಹಾಸಿಕ ಡ್ಯಾಮ್ ಅದು ನೋಡಿ, ನಮ್ಮ ಇದ್ರ ಪ್ರಕಾರ 524 ಮೀಟರ್ ಎತ್ತರಿಸಬೇಕದು. 524 ಮೀಟರ್ ಎತ್ತರಿಸ್ಲಿಕ್ಕೆ ಇವತ್ತು ಮೀನಾಮೇಷ ಎಣಿಸಿದ್ರು ಸರ್ ಸರ್ಕಾರ. ಏನ್ ಮಾಡೋಣ ಹೇಳಿ? ಹೌದೌದು, ಇವತ್ತು ಲಕ್ಷಾಂತರ ಎಕರೆ ಮುಳುಗಡೆ ಆಗುತ್ತೆ, ಅದಕ್ಕೆ ಲಕ್ಷ ನಾವು ಹಣ ಕೊಡಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ಮನೆಗೆ ಹೋಗಿ ಕಾಸಿಲ್ಲ, ಮನೆಗೆ ಹೋಗಿ ಏನ್ಬೇಕಾಗಲ್ಲ ಇವ್ರಿಗೆ. ಮತ್ತೆ ಯೋಗ್ಯತೆ ಇಲ್ಲ ಸರ್ಕಾರ ಮಾಡಕ್ಕೆ. ಯಾವ ಸರ್ಕಾರ ಬಂದ್ರು ಕಾಸು ಕೊಡಕ್ಕಾಗಲ್ಲ ಅಷ್ಟು. ನಿಮ್ದು ಇಷ್ಟು ಅವಾರ್ಡ್ ಆಗಿದೆ, 40 ಕೋಟಿ ಒಬ್ರದ್ದು ಅವಾರ್ಡ್ ಆಗಿದೆ, ಕೊಡಕ್ಕಾಗಲ್ಲ. ಅಲ್ಲಲ್ಲ, ಈ ದೇಶದಲ್ಲಿ ಮತ್ತೆ ಎಲ್ಲ ಎಷ್ಟೊಂದು ಅಣೆಕಟ್ಟು ಕಟ್ಬಿಟ್ಟವ್ರು, ಕೃಷಿ ಕ್ರಾಂತಿ ಮಾಡ್ಬಿಟ್ಟವ್ರು, ಅವರೆಲ್ಲ ಹೆಂಗ್ ಯಾವ ದುಡ್ಡೇ ಇರ್ಲಿಲ್ಲ ದೇಶದಲ್ಲಾಗ. ಅದನ್ನ ಹೇಳ್ತಾ ಇದ್ರು ಸರ್. ಇಷ್ಟೊಂದು ದೊಡ್ಡ ಡ್ಯಾಮ್ ಇಟ್ಕೊಂಡ್ಬಿಟ್ಟು ಇವತ್ತು ನಾವು ಕುಡಿಯಕ್ಕೂ ಕೂಡ ನೀರಿಗೂ ಅಭಾವವನ್ನು ಅನುಭವಿಸ್ತಾ ಇದೀವಿ ಇತ್ತೀಚೆಗೆ. ಈ ನೋಡಿ, ತಿಂಗಳಲ್ಲಿ 2 ಸಾರಿ ನೀರು ಬರ್ತಾ ಇತ್ತು ನಮ್ಮ ನಗರಗಳಿಗೆ, ನಮ್ಮ ಹಳ್ಳಿಗಳಿಗೆ. ತಿಂಗಳಿಗೆ 2 ಸಾರಿ ನೀರು ಕುಡಿತಾ ಇದೀವಿ. ಇತ್ತೀಚೆಗೆ 24x7 ಮಾಡಿದ್ದಾರೆ. ವಾರದಲ್ಲಿ 1 ಸಾರಿ ಬರುತ್ತೆ ಸರ್, ತೊಂದ್ರೆ ಏನಿಲ್ಲ. ವಾರದಲ್ಲಿ 1 ಸಾರಿ ಬಂದ್ರೆ 2 ದಿನ ಇರುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆವು. ಪಂಚನದಿಗಳ ಬೀಡು ಅಂತ ಹೆಸರಿದೆ ನಮ್ದು, ಪಂಚನದಿಗಳ ಬೀಡು ಅಂತ ಹೇಳಿ. ಪಂಚನದಿಗಳು ಹರಿತಾ ಇದಾವೆ, ಕುಡಿಯಕ್ಕೆ ನೀರಿಲ್ಲ ಸರ್ ಜಿಲ್ಲೆಗೆ. ಇಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೀವಿ. ಕುಡಿಯೋ ನೀರಿಲ್ಲ ಅಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾರೆ, ಇವೆಲ್ಲ ನಿರಂತರವಾಗಿ ನಿಮ್ ಜೊತೆ ಮಾತಾಡೋಣ. ಈಗ ನಾವು ಕಮ್ ಟು ಮ್ಯಾಟರ್, ಈ ಮೆಡಿಕಲ್ ಕಾಲೇಜ್ ಈಗ ಘೋಷಣೆ ಮಾಡಿದೆ ಸರ್ಕಾರ.
Yes, sir. ಮಾಡಿದ್ವಿ. ಘೋಷಣೆ ಅಲ್ಲ, ಆದೇಶ ಮಾಡಿದ್ವಿ. ಆಗ್ಬೇಕು, ಆದೇಶ ಆಗ್ಬೇಕು. ಆದೇಶ ಆಗ್ಬೇಕು ಅಂತ ನಾವು ಕೂಡ ಹೇಳ್ತಾ ಇದೀವಿ ಸರ್. ಹಾ. ಈಗ ಮೊದಲೇ ಪ್ರಾಶಸ್ತ್ಯ ನಾವು ನೀಡ್ತಾ ಇರೋದು ನೀವು ನಮ್ಮ ಅದೇ ಜೈಲಲ್ಲಿ ಬರೀ ಇರುವಂತ- ಮುಖ್ಯಮಂತ್ರಿಗಳ ಮಾತಿಗೆ ಮರಳಾಗಿ ನೀವು ಏನೋ ಹೋರಾಟ ವಾಪಸ್ ತಗೋತೀರಾ? ಮರಳಾಗಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಯಾಕಂದ್ರೆ ಬಹಳ ಮರಳು ಮಾಡ್ತಾರ ಅವರು. ಸರ್, ಇದು ಹೋರಾಟ ತಕ್ಕೊಂಡಿದೀವೋ ಇಲ್ಲೋ ಏನು ಅಂತ ಹೇಳ್ಬಿಟ್ಟು ಇನ್ನೂವರೆಗೆ ನಾವು ಸರ್ಕಾರಕ್ಕಾಗಿರ್ಬೋದು, ಸಚಿವರಿಗಾಗಿರ್ಬೋದು ಯಾವುದೇ ಕಾರಣಕ್ಕೆ ಹೇಳಿಲ್ಲ. ಹಾ ವಿಜಯೋತ್ಸವ ಆಚರಣೆ ಮಾಡಿಲ್ಲ, ಹಾ, ಯಾವುದೇ ವಿಜಯೋತ್ಸವ. ಸಭೆ ಸಮಾರಂಭ ಮಾಡಿಲ್ಲ ಸರ್ ನಾವು. ಹಾ ಹಾ ಗುಡ್. ಎಲ್ಲಿ ಕೂಡ ಸ್ವೀಟ್ ಕೂಡ ವಿತರಣೆ ಮಾಡ್ಲಿಲ್ಲ. ಹಾ ಏನಕ್ಕಂದ್ರೆ ನಮ್ಮ ಮೇಲೆ 6 ಜನರು ಇವತ್ತು ಕೆಚ್ಚದೆಯ ಹೋರಾಟಗಾರರು, ಇನ್ನೂ 6 ಜನರು ಜೈಲಲ್ಲಿ ಇದಾರೆ ಸರ್. ಜೈಲಲ್ಲಿ ಇದ್ದಾರೆ. ಹೌದು ಹೌದು ಹೌದು. ಎಸ್, ಇವ್ರು ಬರೋವರೆಗೆ ಯಾವುದು ಕೂಡ ನಿರ್ಣಯ ತಗೊಳ್ಳಲ್ಲ ಸರ್. ಇವ್ರು ಹಾ. ಹೊರಗ್ ಬಂದಾದ್ಮೇಲೆ ಮತ್ತೆ ಹಾ. ಸಭೆ ಸೇರುತ್ತೆ. ಸುಮಾರು 250ಕ್ಕೂ ಹೆಚ್ಚು ಸಂಘಟನೆಗಳು ಇರ್ತಾವೆ, ಎಲ್ಲಾ ಸಭೆ ಸೇರುತ್ತೆ. ಹ್ಮ್. ಸಾರ್ವಜನಿಕ ದೊಡ್ಡ ಸಭೆ ಸೇರುತ್ತೆ, ಜನರಲ್ ಬಾಡಿ ಮೀಟಿಂಗ್ ಸೇರುತ್ತೆ. ಹ್ಮ್. ಅದರಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನವೇ ಅಂತಿಮ, ನೋಡಿ, ಅದು ಇದು ದೊಡ್ಡ ತೀರ್ಮಾನ ಇದು ಆಗುತ್ತೆ. ಬಹಳ ದೊಡ್ಡ, ಇದೇ ಪ್ರಜಾಪ್ರಭುತ್ವ. ನೀವ್ ಹೇಳ್ತಾ ಇರಲ್ಲ ಪ್ರೋಸೆಸ್, ಇದೇ ಪ್ರಜಾಪ್ರಭುತ್ವ. ಇಲ್ಲಿ ಖಂಡಿತ, ಯಾವುದೋ ಒಂದು ಖಂಡಿತ. ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಮಾಡ್ಕೊಂಡು ಅವರು ಲೀಡರ್ಗಳಾಗಿ ಇಡೀ ಹೋರಾಟನ ಹೈಜಾಕ್ ಮಾಡ್ತಕ್ಕಂಥದ್ದು, ಬಿಸ್ನೆಸ್ ಒಳ ವ್ಯವಹಾರ ಮಾಡ್ಕೊಳ್ತಕ್ಕ ಸಾಧ್ಯತೆ ಇದೆ. ಆದ್ರೆ ನೀವು ಹೇಳ್ತಾ ಪ್ರೊಸೆಸ್ ಅಲ್ಲಿ ಪ್ರಜಾಪ್ರಭುತ್ವ ಕಾಣ್ತಾ ಇದೆ. ಮತ್ತೆ ಅಲ್ಲಿ ನೇರವಾಗಿ ಅವರು ಅಲ್ಲಿ ತಮ್ಮ ವ್ಯವಹಾರವನ್ನ ಜನರಿಗೆ ಅನುಕೂಲ ಆಗ ಮಾಡೋಕ್ ಸಾಧ್ಯವಾಗುತ್ತೆ. ಎಸ್ ಸರ್, ಖಂಡಿತ ಖಂಡಿತ. ಈಗಾಗಲೇ ನಮಗೆ ಉಸ್ತುವಾರಿ ಸಚಿವರು ಸ್ಪಂದಿಸಿದ್ದಾರೆ. ಹ. ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹ್ಮ್ ಕಾದ್ ನೋಡ್ತಾ ಇದೀವಿ ಸರ್. ಅದ್ರ ಜೊತೆಗೆ ಶಿವಾನಂದ ಪಾಟೀಲ್ ಸಾಹೇಬರು ಸಚಿವರು ಅವರು ಕೂಡ ಸ್ಪಂದಿಸಿದ್ದಾರೆ. ಹಾವೇರಿಯಲ್ಲಿ ಕೂಡ ಅನೌನ್ಸ್ ಮಾಡಿಸಿದ್ದಾರೆ. ಹ್ಮ್ ಅವರು ಕೂಡ ಸ್ಪಂದಿಸ್ಬಿಟ್ಟು ನಮ್ ಜೊತೆಗೆ ಇದೀವಿ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇಬ್ರು ಸಚಿವರ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ. ಹ್ಮ್ ಕೆಲವು ಶಾಸಕರು ಕೂಡ ಸದನದಲ್ಲಿ ಮೊನ್ನೆ ಸುವರ್ಣಸೌಧದಲ್ಲಿ ಸದನದಲ್ಲಿ ಕೂಡ ನಮ್ಮ ಇಂಡಿ ಶಾಸಕರಾಗಿರುತ್ತೆ ಯಶವಂತರಾಯ ಗೌಡರು, ಹ್ಮ್ ಹಾಗೆ ಸಿಂದಗಿ ಶಾಸಕರಾಗಿರುವಂತ ಅಶೋಕ್ ಮನಗೊಳಿ ಅವರು ಸೇರಿದಂತೆ ಹ್ಮ್ ನಮ್ಮ ಬಿಜೆಪಿಯ MLC-ಗಳಾಗಿರುವಂತ ಕೇಶವ ಪ್ರಸಾದ್ ಸಾಹೇಬರು ಇವರು ಕೂಡ ಅಲ್ಲಿ ಧ್ವನಿ ಎತ್ತಿದ್ದಾರೆ. ಹಾಗೆ ನಮ್ಮ ಹನುಮಂತ್ ನಿರಾಣಿ ಅವರು ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲರೂ ಧ್ವನಿ ಎತ್ತಿದ್ದಾರೆ ಸರ್. ಅಲ್ಲಿ ಧ್ವನಿ ಎತ್ಬಿಟ್ಟು ಅದ್ರ ಜೊತೆಗೆ ನಮ್ಮ ವೇದಿಕೆಗೆ ಬಂದು ಬೆಂಬಲ ಕೂಡ ಕೊಟ್ಟಿದ್ದಾರೆ. ಅಲ್ಲ, ಬೆಂಬಲ ದೊಡ್ಡದ ಸರ್. ಅವ್ರ ಲಾಜಿಕ್ ಏನ್ ತಗೊಂಡೋಗ್ಬೇಕು ಅದನ್ನ. ಅದೇ ಈಗ ಲಾಜಿಕ್ ಎಂಡ್ಗೋಸ್ಕರನೇ ಅವ್ರು ಏನ್ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಬಿಟ್ಟಿದ್ದು ಸರ್. ನಾವ್ ಏನು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಪಾಲಿಟಿಕಲ್ ಆಗಿ ನಾವು ಯಾರು ಕೂಡ ಅಷ್ಟೊಂದು ಪವರ್ಫುಲ್ ಇಲ್ಲ. ನಮ್ಮ ಸಾಮಾನ್ಯ ಜನರಾಗಿ ನಾವು ಹೋರಾಟದಲ್ಲಿ ಧುಮುಕಿದೀವಿ. ಪ್ರಜೆಗಳಿಂದನೇ ಸರ್ಕಾರ ಬರೋದು, ಪ್ರಜೆಗಳಿಂದನೇ ಸರ್ಕಾರ ಬರೋದು. ಹೌದು, ಹೋರಾಟ ಮಾಡ್ತಾ ಶಕ್ತಿ ಇಲ್ಲ ಅಂತ ಎಲ್ಲೂ ಹೇಳ್ಬೇಡಿ. ಶಕ್ತಿ ಇಲ್ಲ ಅಂತಲ್ಲ ಸರ್, ರಾಜಕೀಯ ಶಕ್ತಿ ಇಲ್ಲ. ನೋಡಿ, ರಾಜಕೀಯ ಶಕ್ತಿ ಕುತಂತ್ರ ತಂತ್ರ ಮಾಡಕ್ಕೆ ಆ ಶಕ್ತಿ ನಮ್ಮ ಹತ್ರ ಇರೋದು. ಈಗ ನೋಡಿ, ನಿಮಿಷ, ನಮ್ಮ ಚಾನಲ್ ಇರೋದೇ ಜನರಿಗೆ ಈ ಒಂದು ಅರಿವನ್ನು ಮೂಡಿಸೋದಕ್ಕೆ. ಖಂಡಿತ, ಪ್ರಜೆಗಳಿಂದನೇ ಸರ್ಕಾರ ಬರೋದು. ನೀವು ಹೇಳಿದ್ಮೇಲೆ ಸರ್ಕಾರ ಮಾಡಬಾರ್ದು. ಇದು ಪ್ರಜಾ ರಕ್ಷಕ ಸರ್ಕಾರ ಆಗಬೇಕೆ ಹೊರತು ಪ್ರಜಾ ಪೀಡಕ ಸರ್ಕಾರ ಆಗಬಾರ್ದು. ಖಂಡಿತ ಸರ್, ನಾವು ಕೂಡ ಅದನ್ನ ಹೇಳ್ತಾ ಇದೀವಿ. ನಮಗೆ ಜೈಲಿಗೆ ಹಾಕ್ಲಿಕ್ಕೆ ಇದೇ ಕುತಂತ್ರ, ರಾಜಕಾರಣವೇ ಕುತಂತ್ರ. ನಮ್ ಜೈಲಿಗೆ ಹಾಕ್ಲಿಕ್ಕೆ ಕುತಂತ್ರದ ರಾಜಕಾರಣನೇ ನಮಗ್ ಕಾರಣ. ನಮಗ್ ಜೈಲ್ ಹಾಕಿರೋದೇ ಕುತಂತ್ರದ ರಾಜಕಾರಣದಲ್ಲಿ ಸರ್. ಇದು ನಿಮ್ಗೆ ಗೊತ್ತಿರ್ಲಿ. ಏನಂದ್ರೆ ಅದು ನಮ್ಮ ಸಾಮಾನ್ಯ ಜನರಿಗೆ ತಿಳಿತಾ ಇಲ್ಲ ಅಂತ ಹೇಳಿ ಹೇಳ್ಬಳಸ್ತೀನಿ. ಯಾಕಂದ್ರೆ ನಿಮ್ಮಲ್ಲಿ ಇಷ್ಟು ಮಾತಲ್ಲಿ ಸತ್ಯ ಇದೆ, ಸತ್ಯಾಂಶ ಇದೆ. ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಸತ್ಯಾಗ್ರಹ ಗೆಲ್ಲುತ್ತೆ ಅಂತ ಹೇಳಿ. ಸೊ ಈಗಾಗಲೇ ಒಂದು ರೀತಿ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಮತ್ತು ಆಸ್ ಎ ಮೀಡಿಯಾ ಪರ್ಸನ್ ಮತ್ತು ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಕರ್ನಾಟಕ ಇಂಡಿಯಾ, ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಸರ್ಕಾರದ ಆದೇಶ ಬರೋವರೆಗೂ ಕೂಡ ನೀವು ಎಲ್ಲೂ ಕೂಡ ನಾವು ಈ ಹೋರಾಟ ನಿಲ್ಲಿಸಿದೀವಿ ಅಂತ ಹೇಳಿ ಘೋಷಣೆ ಮಾಡಬೇಡಿ. ಘೋಷಣೆ ಮಾಡಿದ್ರೆ, ಯಾಕಂದ್ರೆ ಈಗಾಗಲೇ ನೀವು ಇಲ್ಲಿ ದೇವನಹಳ್ಳಿ ಅಂತ ಹೇಳಿ ರೈತ ಹೋರಾಟಕ್ಕೆ ಹೀಗೆ ಮಾಡ್ತಾ ಸರ್ಕಾರ ಮಾಡಿ ಮತ್ತೆ ಲಾಜಿಕ್ ಎಂಟು ತಗೊಂಡು ಹೋಗ್ಲಿಲ್ಲ. ಈಗಲೂ ಸಹ ಕೆಲವು ಆದೇಶಗಳು ಅನುಮಾನಾಸ್ಪದವಾಗಿದ್ದಾವೆ. ಸೊ ಇದಕ್ಕೆ ಅಂತಿಮವಾಗಿ ಸರ್ಕಾರ ಆದೇಶ ಬರೋವರೆಗೂ ನೀವು ಹೋರಾಟ ನಿಲ್ಲಿಸದೇ ಇರೋದು ಒಳ್ಳೇದು. ಖಂಡಿತ ಸರ್, ಖಂಡಿತ. ಈಗಾಗಲೇ ಸಚಿವರುಗಳಿಗೆ ಇಬ್ಬರಿಗೂ ಹೇಳಿದೀವಿ ಸರ್, ಈ ಮುಂದೆ ಬರುವ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಶಂಕುಸ್ಥಾಪನೆ ಮಾಡಿ ಅಂತ ಕೇಳ್ಕೊಂಡಿದೀವಿ. ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಸರ್. ಕಾಯ್ತಾ ಇದೀವಿ ಅಷ್ಟೇ. ಇಷ್ಟಲ್ಲೇ ಬಜೆಟ್ ಬರಬೇಕು, ಬಜೆಟ್ ಅಲ್ಲಿ ಏನ್ ಅನೌನ್ಸ್ ಆಗುತ್ತೆ ನೋಡ್ತಾ ಇದೀವಿ ಸರ್. ನಿಮ್ಮ ಹೋರಾಟ ಗೆಲ್ಲಲಿ ಮತ್ತು ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರಲಿ ಮತ್ತು ನಿಮ್ಮ ಭಾಗದ ಎಲ್ಲ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಾ ಇರ್ತೀವಿ. ಹೆಚ್ಚಾಗಿ ಸಂವಿಧಾನ ಜನರಿಗೆ ಮತ್ತು ಅಧಿಕಾರದ ಅರಿವು ಮೂಡಿಸೋಕ್ಕೋಸ್ಕರ ತಮ್ಮಂತಹ ನಾಯಕರುಗಳು, ಹೋರಾಟಗಾರರು ಮುಂದೆ ಬರಬೇಕು ಮತ್ತು ಜನರಿಗೆ ಯಾಕಂದ್ರೆ ವಿಜಯಪುರದಲ್ಲಿ ಏನಾಗ್ತಾರೆ ಅಂತ ಹೇಳಿ ಮೈಸೂರಿಗೆ ಗೊತ್ತಿರಲ್ಲ, ಬೆಂಗಳೂರಿಗೆ ಗೊತ್ತಿರಲ್ಲ. ಸೊ ಅಂತ ಒಂದು ಸ್ಥಿತಿ ಬಂದಿದೆ. ಇವತ್ತು ಡಿಜಿಟಲ್ ಯುಗ, ಮಾಹಿತಿ ಯುಗ ಅಂತೀವಿ, ಆದ್ರೆ ಅಲ್ಲೇ ಏನಾಗ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಗೊತ್ತಾಗ್ಲಿ ಅಂತಲೇ ಇದನ್ನ ವಿಶೇಷ ಪಾಡ್ಕಾಸ್ಟ್ ಹೆಚ್ಚು ಜನರಿಗೆ ತಲುಪಿಸಿ ನಾವು ಕೂಡ ಹೆಚ್ಚು ಜನ ತಲುಪಿಸ್ತೀವಿ. ನಿಮ್ಮ ಹೋರಾಟ ಗೆಲ್ಲಿ ಅಂತ ಹೇಳಿ ಈ ಮಾತುಕತೆ ಮುಗಿಸೋಣ. ಮಾತನಾಡೋಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಖಂಡಿತ. ಥ್ಯಾಂಕ್ ಯು. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.